ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಸ್ಟಾರ್ ವಾರ್ಸ್ ಎಪಿಸೋಡ್ 6 ರಿಟರ್ನ್ ಆಫ್ ದ ಜೆಡೈ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿ ಸ್ಟಾರ್ ವಾರ್ಸ್ ಪಾರ್ಟ್ 3 ಆಗಿದೆ. ಹಾಗಾಗಿ ಮೊದಲು ನೀವು ಪಾರ್ಟ್ 1 ಮತ್ತೆ ಪಾರ್ಟ್ 2 ನೋಡಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಮಿಸ್ ಮಾಡದೆ ಎರಡು ವಿಡಿಯೋನ ನೋಡಿ, ಯಾಕಂದ್ರೆ ಪಾರ್ಟ್ 2 ಎಲ್ಲಿಗೆ ಎಂಡ್ ಆಗಿತ್ತೋ ಅಲ್ಲಿಂದನೇ ಪಾರ್ಟ್ 3 ಕಂಟಿನ್ಯೂ ಆಗುತ್ತೆ. ಹಿಂದಿನ ಪಾರ್ಟ್ ಅಲ್ಲಿ ನಮ್ಗೆ ಗೊತ್ತಾಗಿತ್ತು ಡಾರ್ತ್ ವೇಡರ್ ಬೇರೆ ಯಾರು ಅಲ್ಲ, ಲೂಕ್ ಅವರ ಅಪ್ಪ ಅಂತ. ಎಂಪರರ್ಗೂ ಈ ವಿಷಯ ಗೊತ್ತಿದೆ. ಜೊತೆಗೆ ಲೂಕ್ ಜೆಡೈ ಮಾಸ್ಟರ್ ಯೋಡಾ ಹತ್ರ ಟ್ರೈನಿಂಗ್ ಪಡ್ಕೊಳ್ಳೋಕೆ ಹೋಗಿ ಮತ್ತಷ್ಟು ಶಕ್ತಿಶಾಲಿ ಆಗಿರೋದ್ರಿಂದ ಇವನನ್ನ ಕೂಡ ತಮ್ಮ ಜೊತೆ ಸೇರ್ಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಆದ್ರೆ ಡಾರ್ತ್ ವೇಡರ್ ನ ಪ್ಲಾನ್ ಏನಂದ್ರೆ ಲೂಕ್ ಎಂಪರರ್ ನ ಸಾಯಿಸಿ ಆದ್ಮೇಲೆ ಅಪ್ಪ ಮಗ ಇಬ್ರೆ ಇಡೀ ಯೂನಿವರ್ಸ್ ನ ಆಳ್ಬೋದು ಅಂತ ಅನ್ಕೊಂಡಿದ್ದಾನೆ. ಸೊ ಮುಂದೆ ಏನಾಗುತ್ತೆ, ರಾಣಿ ಲಿಯಾಳ ಫ್ಯಾಮಿಲಿ ಕಥೆ ಏನು, ರೆಬೆಲ್ಸ್ ಎಂಪರರ್ ನ ವಿರುದ್ಧ ಯುದ್ಧ ಮಾಡಿ ಕೊನೆಗೂ ಗೆಲ್ತಾರ ಇಲ್ವಾ, ಲೂಕ್ ಎಂಪರರ್ ಕೈಗೆ ತಗ್ಲಾಕೊಂತನ ಏನ್ ಕತೆ ಅಂತ ಈ ವಿಡಿಯೋ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ ಲೂಕ್ ಈಗ ವಾಪಸ್ ತಾನು ವಾಸವಾಗಿದ್ದ ಪ್ಲಾನೆಟ್ ಟ್ಯಾಟೂಯಿನ್ ಗೆ ಬಂದು ತನ್ನ ಫ್ರೆಂಡ್ ಹಾನ್ ನ ಜಾಬಾ ಇಂದ ಕಾಪಾಡೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಯಾಕಂದ್ರೆ ಪಾರ್ಟ್ 2 ನ ಕೊನೆಯಲ್ಲಿ ಹಾನ್ ನ ಡಾರ್ತ್ ವೇಡರ್ ಕಾರ್ಬನ್ ಫ್ರೀಸ್ ಮಾಡಿ ಬೋಬಾ ಫೆಟ್ ಅನ್ನ ಬೌಂಟಿ ಹಂಟರ್ ಗೆ ಕೊಟ್ಟಿದ್ದ, ಇವನನ್ನ ಜಾಬಾ ಹತ್ರ ಕರ್ಕೊಂಡು ಹೋಗ್ಲಿ ಅಂತ. ಇವನು ಹಾನ್ ನ ಜಾಬಾ ಹತ್ರ ಕರ್ಕೊಂಡು ಬಂದಿದ್ದ, ಸಾಲ ವಾಪಸ್ ಕೊಟ್ಟಿಲ್ಲ ಅಂತ. ಇದರ ಜೊತೆಗೆ ಮತ್ತೆ ಈಗ ಎಂಪರರ್ ಈ ಸಲ ರೆಬಲ್ಸ್ ನ ನಾಶ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಡೆತ್ ಸ್ಟಾರ್ ನ ರೀತಿನೇ ಕಾಣೋ ಇನ್ನೊಂದು ಶಕ್ತಿಶಾಲಿ ಸ್ಪೇಸ್ ಸ್ಟೇಷನ್ ನ ನಿರ್ಮಿಸ್ತಾ ಇದ್ದಾರೆ. ಕೆಲಸ ಹೇಗ್ ನಡೀತಾ ಇದೆ ಅಂತ ನೋಡೋಕೆ ಎಂಪರರ್ ಈಗ ಬರ್ತಾ ಇರೋದ್ರಿಂದ ಆದಷ್ಟು ಬೇಗ ಡೆತ್ ಸ್ಟಾರ್ ನ ಕಂಪ್ಲೀಟ್ ಮಾಡೋಕೆ ಹೇಳ್ತಿದ್ದಾನೆ ಡಾರ್ತ್ ವೇಡರ್. ಇನ್ನೊಂದ್ ಕಡೆ ಟ್ಯಾಟೂಯಿನ್ ಪ್ಲಾನೆಟ್ ಅಲ್ಲಿ R2D2 ಮತ್ತೆ C3PO ಅನ್ನ ಲೂಕ್ ಜಾಬಾ ಹತ್ರ ಕಳಿಸಿದಾನೆ. ತನ್ನ ಫ್ರೆಂಡ್ ಹಾನ್ ನ ಅವನಿಂದ ಕಾಪಾಡೋಕೆ ಒಂದು ಪ್ಲಾನ್ ಇದೆ. R2D2 ಇಲ್ಲಿಗೆ ಬಂದಾಗ ಲೂಕ್ ರೆಕಾರ್ಡ್ ಮಾಡಿರೋ ಒಂದು ಮೆಸೇಜ್ ಪ್ಲೇ ಮಾಡುತ್ತೆ. ಇದರಲ್ಲಿ ಲೂಕ್ ಹೇಳಿದಾನೆ, ಹಾನ್ಗೆ ಏನು ತೊಂದರೆ ಕೊಡ್ದಲೆ ವಾಪಸ್ ಕಳಿಸಿ, ನಾನು ನಿಮ್ಗೆ ಈ ಎರಡು ರೋಬೋಟ್ಸ್ ನ ಅಂದ್ರೆ R2D2 ಮತ್ತೆ C3PO ಅನ್ನ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಜಾಬಾ ಈ ಡೀಲ್ ಗೆ ಒಪ್ಕೊಳ್ಳಲ್ಲ. ಈ ರೋಬೋಟ್ಸ್ ನ ಕೂಡ ವಾಪಸ್ ಕಳಿಸದೆ ತನ್ನ ಬಳಿನೇ ಕೆಲ್ಸಕ್ಕೆ ಇಡ್ಕೊಂತಾನೆ. ಮತ್ತೆ ಹಾನ್ ನ ಕೂಡ ಕಾರ್ಬನ್ ಫ್ರೀಸ್ ಇಂದ ಹೊರಗೆ ತೆಗೆದಲೆ ಒಳ್ಳೆ ಡೆಕೋರೇಷನ್ ಪೀಸ್ ಇಟ್ಕೊಂಡಂಗೆ ಇಟ್ಕೊಂಡಿದ್ದಾನೆ. ಆಮೇಲೆ ಲಿಯಾ ಮತ್ತೆ ಹಾನ್ ನ ಫ್ರೆಂಡ್ ಲ್ಯಾಂಡೋ ಇಬ್ರು ಬೌಂಟಿ ಹಂಟರ್ಸ್ ತರ ವೇಷ ಬದಲಾಯಿಸ್ಕೊಂಡು ಚುಬಾಕಾನ್ ನ ಜಾಬಾಗೆ ಮಾರೋಕೆ ಬಂದಿದ್ದಾರೆ. ಅಂದ್ರೆ ನಾಟಕ ಆಡ್ಕೊಂಡು ಚುಬಾಕಾನ್ ನ ಜಾಬಾ ಕಡೆಯವರು ಖರೀದಿಸಿ ಆದ್ಮೇಲೆ ಲೂಕ್ ನ ಕಾರ್ಬನ್ ಫ್ರೀಸ್ ಇಂದ ಹೊರಗೆ ತೆಗಿಯೋಕೆ ಯಾರು ಇಲ್ಲದೆ ಇರೋದನ್ನ ನೋಡ್ಕೊಂಡು ಲಿಯಾ ಬರ್ತಾಳೆ. ಲೂಕ್ ನ ಹೊರಗೆ ತೆಗಿತಾಳೆ ಕೂಡ. ಆದ್ರೆ ಇದೇ ಸಮಯಕ್ಕೆ ಜಾಬಾ ಮತ್ತೆ ಅವನ ಕಡೆಯವರು ಇಲ್ಲಿಗೆ ಬಂದಾಗ ಇವರು ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂತಾರೆ. ಹಾನ್ ಈಗ ತಾನೇ ಕಾರ್ಬನ್ ಫ್ರೀಸ್ ಇಂದ ಹೊರಗೆ ಬಂದಿರೋದ್ರಿಂದ ಇವನ್ಗೆ ಸರಿಯಾಗಿ ಕಣ್ ಕಾಣ್ತಿಲ್ಲ. ಜಾಬಾ ಲೂಕ್ ನ ಚುಬಾಕ ಇರೋ ಜೈಲ್ಗೆ ಕಳಿಸ್ತಾನೆ. ಲಿಯಾ ಅನ್ನ ತನ್ನ ಜೊತೆನೆ ಚೈನ್ ಹಾಕಿ ನಾಯಿ ತರ ಕಟ್ಟಾಕೊಂಡು ಇಟ್ಕೊಂಡಿದ್ದಾನೆ. ಈಗ ಕೊನೆಗೂ ಲೂಕೆ ಜಾಬಾ ಹತ್ರ ಬರ್ತಾ ಇದ್ದಾನೆ. ಆಗ್ಲೇ ತುಂಬಾನೇ ಟ್ರೈನಿಂಗ್ ತಗೊಂಡು 90% ಜಡೈ ಆಗೋಗಿದ್ದಾನೆ. ಹಾಗಾಗಿ ಜಾಬಾ ಕಡೆಯವ್ರನ್ನ ಫೋರ್ಸ್ ನ ಯೂಸ್ ಮಾಡ್ಕೊಂಡು ಸಾಯಿಸಿ ಜಾಬಾ ಹತ್ರನೇ ಬರ್ತಾನೆ. ಲೂಕ್ ಇವನ ಮೈಂಡ್ ಕಂಟ್ರೋಲ್ ಮಾಡಿ ಹಾನ್ ಮತ್ತೆ ಲಿಯಾನ ಬಿಡ್ಸ್ಕೊಳ್ಳೋಕೆ ನೋಡ್ತಾನೆ. ಆದ್ರೆ ಇವನ ಪವರ್ಸ್ ಜಾಬಾ ಮೇಲೆ ವರ್ಕ್ ಆಗ್ತಿಲ್ಲ. ವೀಕ್ ಮೈಂಡ್ ಇರೋರ್ನ ಬೇಗ ಕಂಟ್ರೋಲ್ ಮಾಡಬಹುದು, ಆದ್ರೆ ಜಾಬಾ ತುಂಬಾನೇ ಪವರ್ಫುಲ್ ಇರ್ತಾನೆ. ಹಾಗಾಗಿ ಇವನನ್ನ ಲೂಕ್ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಇದೇ ಸಮಯಕ್ಕೆ ಲೂಕ್ ನಿಂತಿರೋ ಜಾಗದಲ್ಲಿ ಕೆಳಗೆ ಡೋರ್ ಓಪನ್ ಮಾಡಿ ಇವನನ್ನ ಅಂಡರ್ ಗ್ರೌಂಡ್ ಅಲ್ಲಿರೋ ದೊಡ್ಡ ಚೇಂಬರ್ ಗೆ ಬೀಳಿಸ್ಬಿಡ್ತಾರೆ. ಇಲ್ಲಿ ರ್ಯಾಂಕೋರ್ ಅನ್ನೋ ದೈತ್ಯ ಜೀವಿ ಇದೆ. ಇದಕ್ಕೆ ಮನುಷ್ಯರನ್ನ ತಿನ್ನೋಕೆ ಇಷ್ಟ. ಆದ್ರೆ ಲೂಕ್ ಹೇಗೋ ಮಾಡಿ ಈ ರ್ಯಾಂಕೋರ್ ಇಂದ ತಪ್ಪಿಸ್ಕೊಂಡ್ ಬಂದು ಒಂದು ಡೋರ್ ಹತ್ರ ಹೊರಗೆ ವೆಯ್ಟ್ ಮಾಡ್ತಿದ್ದಾನೆ. ಆ ರ್ಯಾಂಕೋರ್ ಈ ಡೋರ್ ಹತ್ರ ಬರ್ತಿದ್ದಂಗೆ ಇದರ ಮೇಲೆ ಡೋರ್ ಬೀಳ್ಲಿ ಅಂತ ಬಟನ್ ಪ್ರೆಸ್ ಮಾಡಿ ಡೋರ್ ಇದರ ಮೇಲೆ ಬೀಳೋ ಹಾಗೆ ಮಾಡ್ದ. ಡೋರ್ ನ ಶಾರ್ಪ್ ಆಗಿರೋ ಭಾಗ ಈ ಜೀವಿಯ ದೇಹಕ್ಕೆ ಚುಚ್ಕೊಂಡು ಇದು ಇಲ್ಲೇ ಸಾವನ್ನಪ್ಪುತ್ತೆ. ಆಮೇಲೆ ಮತ್ತೆ ಲೂಕ್ ನ ಜಾಬಾ ಕಡೆಯವರು ಹಿಡ್ಕೊಂಡ್ರು. ಈ ಬಾರಿ ಹಾನ್, ಚುಬಾಕ ಮತ್ತೆ ಲೂಕ್ ಎಲ್ಲರನ್ನ ಕೂಡ ಮರುಭೂಮಿಯಲ್ಲಿ ಇರೋ ಸಾರ್ಲಾಕ್ ಅನ್ನೋ ಜೀವಿಯ ಬಾಯಿಯೊಳಗೆ ಹಾಕೋಕೆ ಇವರು ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಜಾಬಾನೇ ಈಗ ತನ್ನ ಸ್ಪೇಸ್ಶಿಪ್ ಅಲ್ಲಿ ಇವರನ್ನೆಲ್ಲ ಸಾರ್ಲಾಕ್ ಇರೋ ಕಡೆ ಕರ್ಕೊಂಡ್ ಬರ್ತಾನೆ. ಈ ಸಾರ್ಲಾಕ್ ಜೀವಿಯ ದೇಹ ಪೂರ್ತಿ ಭೂಮಿಯ ಒಳಗಿದೆ, ಆದ್ರೆ ಬಾಯನ್ನ ಮಾತ್ರ ಮೇಲೆ ಮಾಡ್ಕೊಂಡು ಕೂತಿದೆ. ಹಾಗಾಗಿ ಹಾನ್ ಮತ್ತೆ ಲೂಕ್ ನ ಈ ಜೀವಿಯ ಬಾಯೊಳಗೆ ಹಾಕೋಕೆ ಹೋದಾಗ ಲೂಕ್ R2D2 ಗೆ ಸಿಗ್ನಲ್ ಮಾಡಿ ತನ್ನ ಲೈಟ್ ಸೇಬರ್ ಇಸ್ಕೊಂಡು ಜಾಬಾ ಕಡೆಯವರ ಮೇಲೆ ದಾಳಿ ಮಾಡ್ತಾನೆ. ಹಾನ್ಗೆ ಈಗ ಸ್ವಲ್ಪನೇ ಕಾಣ್ತಾ ಇದೆ. ಚುಬಾಕ ಮತ್ತೆ ಲ್ಯಾಂಡೋ ಕೂಡ ಜಾಬಾ ಅವರ ಜೊತೆ ಫೈಟ್ ಮಾಡ್ತಾ ಅವರನ್ನ ಸಾರ್ಲಾಕ್ ನ ಬಾಯಿಯ ಒಳಗೆ ತಳ್ತಾ ಇದ್ದಾರೆ. ಇದನ್ನ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದ ಜಾಬಾಗೆ ಲಿಯಾ ತನ್ನನ್ನ ಕಟ್ಟಾಕಿರೋ ಚೈನ್ ನ ಇವನ ಕತ್ತಿಗೆ ಸುತ್ತಿ ಜೋರಾಗಿ ಹಿಂದೆ ಎಳ್ದಿಡ್ಕೊಂಡು ಇವನ್ಗೆ ಉಸಿರುಗಟ್ಟಿ ಸಾಯಿಸ್ತಾಳೆ. ಹೀಗೆ ಫೈಟ್ ಮಾಡ್ತಾ ಕೊನೆಗೂ ಎಲ್ಲರೂ ಈ ಜಾಗದಿಂದ ಎಸ್ಕೇಪ್ ಆದ್ರು. ಲೂಕ್ ಮಾತ್ರ ಹಾನ್ ಮತ್ತೆ ಲಿಯಾ ಜೊತೆ ಹೋಗಲ್ಲ. R2D2 ಜೊತೆ ಡೆಗೋಬಾ ಪ್ಲಾನೆಟ್ ಗೆ ಹೊರಟಿದ್ದಾನೆ. ಯಾಕಂದ್ರೆ ಹಿಂದಿನ ಪಾರ್ಟ್ ಅಲ್ಲೇ ಜೆಡೈ ಮಾಸ್ಟರ್ ಯೋಡಾಗೆ ಪ್ರಾಮಿಸ್ ಮಾಡಿ ಬಂದಿದ್ದ, ನನ್ನ ಫ್ರೆಂಡ್ಸ್ ನಾನು
ಕಾಪಾಡಿ ಟ್ರೈನಿಂಗ್ ಕಂಟಿನ್ಯೂ ಮಾಡೋಕೆ ಖಂಡಿತ ವಾಪಸ್ ಬಂದೇ ಬರ್ತೀನಿ ಅಂತ ಅದಕ್ಕೆ ಯೋಡಾ ಹತ್ರ ಹೊರಟಿದ್ದಾನೆ. ಅದೇ ಇನ್ನೊಂದ್ ಕಡೆ ಆಲ್ರೆಡಿ ಇನ್ನೇನ್ ಡೆತ್ ಸ್ಟಾರ್ ಕಂಪ್ಲೀಟ್ ಆಗೋ ಹಂತದಲ್ಲಿ ಇದೆ. ಹಾಗಾಗಿ ಎಂಪರರ್ ಶಿವ್ ಪಾಲ್ಪಟೈನ್ ಡೆತ್ ಸ್ಟಾರ್ ಗೆ ಬರ್ತಾರೆ. ಇವರು ಡಾರ್ತ್ ವೇಡರ್ ಗೆ ನಾನು ಭವಿಷ್ಯವನ್ನ ನೋಡಿದ್ದೀನಿ, ಅದರ ಪ್ರಕಾರನೇ ಎಲ್ಲ ನಡೀತಾ ಇದೆ, ಹೀಗೆ ಮುಂದೆನೂ ನಡೆದ್ರೆ ಖಂಡಿತ ಲೂಕ್ ನಿನ್ನ ಹತ್ರ ಬಂದೇ ಬರ್ತಾನೆ, ಆಗ ಅವನ ನನ್ನ ಹತ್ರ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಈ ಕಡೆ ಲೂಕ್ ಯೋಡಾ ಹತ್ರ ಬಂದಾಗ ಇವರು ಹೇಳ್ತಿದ್ದಾರೆ, ನನಗೆ ತುಂಬಾನೇ ವಯಸ್ಸಾಗಿದೆ, ನಾನು ಹೊರಡೋ ಸಮಯ ಬಂದಿದೆ, ಹಾಗಾಗಿ ನಿನಗೆ ಟ್ರೈನಿಂಗ್ ಕೊಡೋಕೆ ಆಗಲ್ಲ, ನೀನೇ ಎಷ್ಟೊಂದು ವಿಷಯಗಳನ್ನ ಆಲ್ರೆಡಿ ಕಲ್ತಿದ್ಯಾ, ಇನ್ನ ಉಳಿದಿರೋದು ನೀನು ಡಾರ್ತ್ ವೇಡರ್ ನ ಫೇಸ್ ಮಾಡ್ಬೇಕು ಅಷ್ಟೇ, ನಂತರ ನೀನು ಕೂಡ ಜಡಾಯ್ ಆಗ್ತೀಯಾ, ಈ ಯೂನಿವರ್ಸ್ ಅಲ್ಲಿ ಸದ್ಯಕ್ಕೆ ನೀನೊಬ್ನೇ ಜಡಾಯ್ ಆಗಿ ಉಳ್ಕೊಂಡಿದ್ಯಾ ಅಂದಾಗ ಲೂಕ್ ಕೇಳ್ತಾನೆ, ನೀವು ಯಾಕೆ ನನಗೆ ಡಾರ್ತ್ ವೇಡರ್ ನಮ್ಮಪ್ಪ ಅಂತ ಹೇಳಲಿಲ್ಲ ಅಂದಾಗ, ನೀನು ಆ ಸತ್ಯ ತಿಳ್ಕೊಳ್ಳೋಕೆ ಆಗ ಇನ್ನೂ ರೆಡಿ ಆಗಿರ್ಲಿಲ್ಲ, ನೀನು ಮಾತ್ರ ಅಲ್ಲ ನಿನ್ ಫ್ಯಾಮಿಲಿಯಲ್ಲಿ ಇನ್ನೊಬ್ರು ಸ್ಕೈವಾಕರ್ ಇದ್ದಾರೆ ಅಂತ ಹೇಳಿ ಸಾವನ್ನಪ್ತಾರೆ ಯೋಡಾ. ಆ ಇನ್ನೊಬ್ಬ ಸ್ಕೈವಾಕರ್ ಫ್ಯಾಮಿಲಿಗೆ ಸೇರಿದವರು ಯಾರು ಅಂತ ಹೇಳೋದೇ ಇಲ್ಲ. ಲೂಕ್ ಇಲ್ಲಿಂದ ಹೊರಟಾಗ ಓಬಿ-ವಾನ್ ಕೆನೋಬಿ ಅವರ ಆತ್ಮ ಬಂದು ಎಲ್ಲಾ ಸತ್ಯ ಹೇಳ್ತಾರೆ, ಎಂಪರರ್ ಅನಾಕಿನ್ ಸ್ಕೈವಾಕರ್ ನ ಹೇಗೆ ದಾರಿ ತಪ್ಪಿಸಿ ಡಾರ್ತ್ ವೇಡರ್ ಆಗಿ ಮಾಡಿದ್ರು ಅಂತ. ಆದ್ರೆ ಲೂಕ್ ತನ್ನ ತಂದೆಯ ಜೊತೆ ಫೈಟ್ ಮಾಡಿ ಅವರನ್ನ ಸಾಯಿಸೋಕೆ ಒಪ್ತಿಲ್ಲ, ಅವರಲ್ಲಿ ಇನ್ನೂ ಒಳ್ಳೆತನ ಇದೆ, ನಾನು ಏನಾದ್ರೂ ಮಾಡಿ ಅವರನ್ನ ಒಳ್ಳೆ ದಾರಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಇನ್ನೊಂದು ಶಾಕಿಂಗ್ ವಿಷಯ ನಮ್ಗೆ ಗೊತ್ತಾಗುತ್ತೆ. ಏನಂದ್ರೆ ಯೋಡಾ ಹೇಳಿದ ಆ ಇನ್ನೊಬ್ರು ಸ್ಕೈವಾಕರ್ ಬೇರೆ ಯಾರು ಅಲ್ಲ, ರಾಣಿ ಲಿಯಾ. ಅವಳ ನಿಜವಾದ ಹೆಸರು ಲಿಯಾ ಸ್ಕೈವಾಕರ್. ಲಿಯಾ ಮತ್ತೆ ಲೂಕ್ ಇಬ್ರು ಟ್ವಿನ್ಸ್ ಆಗಿರ್ತಾರೆ. ಓಬಿ-ವಾನ್ ಕೆನೋಬಿಗೆ ಅವರ ತಂದೆ ಅನಾಕಿನ್ ಸ್ಕೈವಾಕರ್ ನ ಎಂಪರರ್ ಇಂದ ಕಾಪಾಡೋಕೆ ಆಗಿರಲ್ಲ, ಆದ್ರೆ ಮಕ್ಕಳನ್ನ ಕಾಪಾಡೋಕೆ ಲೂಕ್ ನ ಅವನ ಅಂಕಲ್ ಹತ್ರ ಕಳಿಸಿ ಲಿಯಾ ಅನ್ನ ಆಲ್ಡರಾನ್ ಪ್ಲಾನೆಟ್ ನ ರಾಜನಿಗೆ ಕೊಟ್ಟಿರ್ತಾರೆ. ಇವರಿಬ್ಬರ ನಿಜವಾದ ಐಡೆಂಟಿಟಿ ಗೊತ್ತಾದ್ರೆ, ಇವರು ಕೂಡ ಡಾರ್ತ್ ವೇಡರ್ ನ ಮಕ್ಕಳು ಅಂತ ಎಂಪರರ್ ಗೆ ಗೊತ್ತಾದ್ರೆ ಸಮಸ್ಯೆ ಆಗ್ಬೋದು ಅಂತ. ಅದೇ ಇನ್ನೊಂದ್ ಕಡೆ ಹಾನ್, ಲಿಯಾ ಮತ್ತೆ ಚುಬಾಕಾ ಎಲ್ಲ ಮತ್ತೆ ರೆಬೆಲ್ಸ್ ಹತ್ರ ಬಂದಿದ್ದಾರೆ. ಈ ಬಾರಿ ಎಂಪರರ್ ನ ನಾಶ ಮಾಡೋಕೆ ಅವರು ಪ್ಲಾನ್ ಮಾಡಿದ್ದಾರೆ. ಡೆತ್ ಸ್ಟಾರ್ ಒಳಗೆ ಎಂಪರರ್ ಇರೋದ್ರಿಂದ ಆ ಡೆತ್ ಸ್ಟಾರ್ ನ ನಾಶ ಮಾಡೋ ಉಪಾಯ ಪಾರ್ಟ್ 1 ಅಲ್ಲೇ ಇವ್ರಿಗೆ ಸಿಕ್ಕಿತ್ತು. ಅದೇನಂದ್ರೆ ಡೆತ್ ಸ್ಟಾರ್ ನ ಇಂಜಿನ್ ಅಂದ್ರೆ ರಿಯಾಕ್ಟರ್ ಗೆ ಬಾಂಬ್ ಹಾಕೋದು. ಆದ್ರೆ ಈ ಬಾರಿ ಡೆತ್ ಸ್ಟಾರ್ ಎಂಡಾರ್ ಅನ್ನೋ ಮೂನ್ ನ ಬಳಿ ಇದೆ. ಈ ಎಂಡಾರ್ ಮೂನ್ ಅಲ್ಲಿ ದೊಡ್ಡ ಜನರೇಟರ್ ಇದೆ. ಈ ಜನರೇಟರ್ ಇಂದ ಬರೋ ಪವರ್ ಉಪಯೋಗಿಸ್ಕೊಂಡು ಡೆತ್ ಸ್ಟಾರ್ ನ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ ನ ಹಾಕಿದ್ದಾರೆ. ಹಾಗಾಗಿ ಮೊದಲು ಆ ಜನರೇಟರ್ ನ ಬ್ಲಾಸ್ಟ್ ಮಾಡಿ ಶೀಲ್ಡ್ ನ ಆಫ್ ಮಾಡೋಕೋಸ್ಕರ ಹಾನ್ ಮತ್ತೆ ಲಿಯಾ ಒಂದು ಟೀಮ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಮತ್ತೆ ಶೀಲ್ಡ್ ಆಫ್ ಆಗ್ತಿದ್ದಂಗೆ ಡೆತ್ ಸ್ಟಾರ್ ಮೇಲೆ ಅಟ್ಯಾಕ್ ಮಾಡೋಕೆ ಲ್ಯಾಂಡೋ ಒಂದು ಟೀಮ್ ನ ರೆಡಿ ಮಾಡ್ಕೊಂಡು ಇವರು ಕೂಡ ಡೆತ್ ಸ್ಟಾರ್ ನ ಕಡೆ ಹೊರಡ್ತಾರೆ. ಇದೇ ಸಮಯಕ್ಕೆ ಡೆಗೋಬಾ ಪ್ಲಾನೆಟ್ ಇಂದ ಲೂಕ್ ವಾಪಸ್ ಬಂದು ಇವನು ಕೂಡ ಹಾನ್ ನ ಟೀಮ್ ಗೆ ಸೇರ್ಕೊಂಡಾದ್ಮೇಲೆ ಲೂಕ್, ಹಾನ್, ಲಿಯಾ, ಚುಬಾಕಾ ಮತ್ತೆ ರೋಬೋಟ್ಸ್ ಒಂದು ಕಾರ್ಗೋ ಶಿಪ್ ಅಲ್ಲಿ ಎಂಡೋರ್ ಗೆ ಹೊರಡ್ತಾರೆ. ಇವರು ಫೈಟರ್ ಶಿಪ್ ಅಲ್ಲಿ ಹೋಗಿ ತಗ್ಲಾಕೊಡೋದು ಬೇಡ ಅಂತ. ಸೊ ಇವರು ಎಂಡೋರ್ ಹತ್ರ ಬಂದು ಲ್ಯಾಂಡ್ ಆಗೋದಕ್ಕೆ ಪರ್ಮಿಷನ್ ಕೇಳಿದಾಗ ಡಾರ್ತ್ ವೇಡರ್ ಕಡೆ ಅವರು ಪರ್ಮಿಷನ್ ಕೊಡ್ತಾರೆ, ಯಾವ್ದೋ ಕಾರ್ಗೋ ಶಿಪ್ ಬರ್ತಿದೆ ಅಷ್ಟೇ ಅಂತ. ಆದ್ರೆ ಈ ಶಿಪ್ ಅಲ್ಲಿ ಲೂಕ್ ಇರೋದ್ರಿಂದ ಡಾರ್ತ್ ವೇಡರ್ ಗೆ ಫೋರ್ಸ್ ನ ಶಕ್ತಿಯಿಂದ ಲೂಕ್ ಆ ಶಿಪ್ ಅಲ್ಲಿ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಇವನೇ ಲ್ಯಾಂಡ್ ಮಾಡೋಕೆ ಹೆಲ್ಪ್ ಮಾಡ್ತಾನೆ. ಇವರು ಲ್ಯಾಂಡ್ ಏನೋ ಆದ್ರೆ ತಕ್ಷಣ ಸ್ಟಾರ್ಮ್ ಟ್ರೂಪರ್ಸ್ ನ ಕೈಗೆ ತಗ್ಲಾಕೊಂತಾರೆ. ಹಾಗಾಗಿ ಇವರ ನಡುವೆ ದೊಡ್ಡ ಫೈಟ್ ಶುರು ಆಗುತ್ತೆ. ಸ್ಟಾರ್ಮ್ ಟ್ರೂಪರ್ಸ್ ಇವರು ಇಲ್ಲಿಗೆ ಬಂದಿರೋ ವಿಷಯ ಡಾರ್ತ್ ವೇಡರ್ ಗೆ ತಿಳಿಸೋಣ ಅಂತ ತಮ್ಮ ಫ್ಲೈಯಿಂಗ್ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಲಿಯಾ ಮತ್ತೆ ಲೂಕ್ ಇದೇ ವೆಹಿಕಲ್ ಅಲ್ಲಿ ಎಲ್ಲರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಕೊಲ್ತಾ ಇದ್ದಾರೆ. ಆದ್ರೆ ಒಬ್ಬ ಸ್ಟಾರ್ಮ್ ಟ್ರೂಪರ್ ಲಿಯಾಳ ವೆಹಿಕಲ್ ಮೇಲೆ ಲೇಸರ್ ಇಂದ ಶೂಟ್ ಮಾಡಿದಾಗ ಇದು ಡ್ಯಾಮೇಜ್ ಆಗಿ ಕ್ರಾಶ್ ಆಯ್ತು. ಆದ್ರೆ ಲಿಯಾಗೆ ಜಾಸ್ತಿ ಏನು ಏಟಾಗಲ್ಲ. ಲೂಕ್ ಒಬ್ನೇ ಎಲ್ಲಾ ಸ್ಟಾರ್ಮ್ ಟ್ರೂಪರ್ಸ್ ನ ಸಾಯಿಸಿ ವಾಪಸ್ ಬಂದಾಗ ಲಿಯಾ ಎಲ್ಲೂ ಕಾಣ್ತಿಲ್ಲ. ಹಾಗಾಗಿ ಇವಳು ವೆಹಿಕಲ್ ಕ್ರಾಶ್ ಆದ್ಮೇಲೆ ಎಲ್ ಬಿದ್ದಿದ್ಲೋ ಅಲ್ಲಿಗೆ ಹುಡ್ಕೊಂಡು ಹೊಡ್ತಾರೆ. ಅದೇ ಇನ್ನೊಂದ್ ಕಡೆ ಲಿಯಾ ಹತ್ರ ಎವಾಕ್ ಅನ್ನೋ ಜೀವಿ ಬಂದು ಇವಳ ಮೇಲೆ ದಾಳಿ ಮಾಡೋಕೆ ನೋಡುತ್ತೆ. ಆದ್ರೆ ಇವಳು ಈ ಜೀವಿಯನ್ನ ಚೆನ್ನಾಗಿ ಮಾತಾಡಿಸಿದಾಗ ಇದು ತನ್ನ ಜೊತೆನೆ ಲಿಯಾ ಅನ್ನ ಕರ್ಕೊಂಡು ಹೋಯ್ತು. ಹಾನ್, ಲೂಕ್ ಮತ್ತೆ ಅವರ ಕಡೆಯವರು ಕೂಡ ಎವಾಕ್ ಜೀವಿಗಳಿಟ್ಟಿರೋ ಟ್ರ್ಯಾಪ್ ಅಲ್ಲಿ ಸಿಗಾಕೊಂತಾರೆ. R2-D2 ಟ್ರ್ಯಾಪ್ ನ ಹಗ್ಗ ಕಟ್ ಮಾಡಿ ಎಲ್ಲರನ್ನ ಕಾಪಾಡುತ್ತೆ. ಆದ್ರೆ ಇದೇ ಸಮಯಕ್ಕೆ ತುಂಬಾನೇ ಜನ ಎವಾಕ್ಗಳು ಬಂದು ಇವರನ್ನ ಹಿಡ್ಕೊಂತಾರೆ. C-3POಗೆ ಮಾತ್ರ ಇವ್ರೇನು ಮಾಡ್ತಿಲ್ಲ, ಯಾಕಂದ್ರೆ ಇದನ್ನ ಯಾವ್ದೋ ದೇವರು ಅಂತ ಇವರು ಅನ್ಕೊಂಡ್ಬಿಟ್ಟಿದವೆ. ನಂತರ ಈ ಜೀವಿಗಳೆಲ್ಲರ ಕೈಕಾಲ್ ಕಟ್ಟಾಕಿ ತಮ್ಮ ಜಾಗಕ್ಕೆ ಕರ್ಕೊಂಡ್ ಬಂದಾಗ ಲಿಯಾ ಕೂಡ ಇಲ್ಲೇ ಇದ್ದಾಳೆ. C-3POನ ಮಾತ್ರ ಚೇರ್ ಮೇಲೆ ಕೂರಿಸಿ ಬೇರೆ ಎಲ್ಲರನ್ನ ಸುಟ್ಟಾಕೋಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ದಾಗ ಲೂಕ್ ತನ್ನ ಶಕ್ತಿಯಿಂದ C-3PO ಅನ್ನ ಗಾಡಿಯಲ್ಲಿ ತೇಲೋ ಹಾಗೆ ಮಾಡ್ತಾನೆ. ಈಗ C-3PO ಎಲ್ಲರನ್ನ ಬಿಡೋಕೆ ಹೇಳಿದಾಗ ಈ ಜೀವಿಗಳು ನಮ್ ದೇವ್ರು ಕೋಪ ಮಾಡ್ಕೊಂಡ್ಬಿಟ್ರು ಅಂತ ಹೆದರ್ಕೊಂಡು ಬಂದು ಯಾರಿಗೂ ತೊಂದರೆ ಮಾಡ್ದಂಗೆ ಬಿಟ್ ಕಳಿಸ್ತಾರೆ. ಆಮೇಲೆ C-3POನ ಸಹಾಯದಿಂದ ಈ ಎವಾಕ್ ಜೀವಿಗಳನ್ನೆಲ್ಲ ತಮಗೆ ಹೆಲ್ಪ್ ಮಾಡೋ ಹಾಗೆ ಮಾಡ್ಕೊಂತಾರೆ. ಈ ಜೀವಿಗಳು ಜನರೇಟರ್ ಇರೋ ದಾರಿಯನ್ನ ತೋರಿಸಿ ಅದನ್ನ ನಾಶ ಮಾಡೋಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾಳೆ ಬೆಳಗ್ಗೆ ಜನರೇಟರ್ ನಾಶ ಮಾಡೋಕೆ ಹೋಗೋಕ್ಕೂ ಮುಂಚೆ ಲೂಕ್ ಲಿಯಾನ ಕರ್ಕೊಂಡ್ ಬಂದು ಎಲ್ಲಾ ಸತ್ಯ ಹೇಳ್ಬಿಡ್ತಾನೆ. ನಾವಿಬ್ರು ಟ್ವಿನ್ಸ್ ಆಗಿದೀವಿ, ನಮ್ ತಂದೆ
ತಂದೆ ಡಾರ್ತ್ ವೇಡರೇ ಆಗಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಫೋರ್ಸ್ ಜಾಸ್ತಿ ಫ್ಲೋ ಆಗೋದ್ರಿಂದ ನಾವು ಸುಲಭವಾಗಿ ಅದನ್ನ ಕಂಟ್ರೋಲ್ ಮಾಡಬಹುದು. ನೀನು ಕೂಡ ಫೋರ್ಸ್ ನ ಯೂಸ್ ಮಾಡಬಹುದು, ಆದ್ರೆ ಟ್ರೈನಿಂಗ್ ಬೇಕು. ಡಾರ್ತ್ ವೇಡರ್ಗೆ ಖಂಡಿತ ಗೊತ್ತಾಗಿರುತ್ತೆ ನಾನು ಇಲ್ಲಿ ಇದ್ದೀನಿ ಅಂತ. ಹಾಗಾಗಿ ನನ್ನ ಕಡೆಯಿಂದ ನಿಮ್ ಮಿಷನ್ ಹಾಳಾಗಬಾರ್ದು. ಅದಕ್ಕೆ ನಾಳೆನೇ ನಾನು ಡಾರ್ತ್ ವೇಡರ್ ನ ಫೇಸ್ ಮಾಡೋಕೆ ಹೋಗ್ತಿದ್ದೀನಿ. ನೀನು ಹಾನ್ ಮತ್ತೆ ಬೇರೆಯವರೆಲ್ಲ ಸೇರಿ ಜನರೇಟರ್ ಬ್ಲಾಸ್ಟ್ ಮಾಡೋಕೆ ಹೋಗಿ ಅಂತ ಹೇಳ್ತಾನೆ. ಮುಂದಿನ ದಿನ ಲೂಕ್ ಡೈರೆಕ್ಟ್ ಆಗಿ ಡಾರ್ತ್ ವೇಡರ್ ಹತ್ರ ಬಂದು ಸರೆಂಡರ್ ಆಗಿ ಇವನನ್ನ ಒಳ್ಳೆ ದಾರಿಗೆ ತರೋಕೆ ನೋಡ್ತಿದ್ದಾನೆ. ನೀವು ನನ್ನ ತಂದೆ ಅನ್ನೋದನ್ನ ನಾನು ಒಪ್ಕೊಂಡಿದ್ದೀನಿ. ನಿಮ್ಮಲ್ಲಿ ಇನ್ನೂ ಅನಾಕಿನ್ ಸ್ಕೈವಾಕರ್ ಜೀವಂತವಾಗಿದ್ದಾನೆ ಅಂತ ನಂಬಿದ್ದೀನಿ. ನನ್ನ ಜೊತೆ ಬನ್ನಿ ವಾಪಸ್ ಹೋಗೋಣ ಅಂದಾಗ ಡಾರ್ತ್ ವೇಡರ್ ಇವನನ್ನೇ ಡಾರ್ಕ್ ಫೋರ್ಸ್ ಕಡೆ ಬರೋ ಹಾಗೆ ಮಾಡ್ತಿದ್ದಾನೆ. ಮತ್ತೆ ಎಂಪರರ್ ನ ಮಾತನ್ನ ನೀನು ಕೇಳು, ಎಲ್ಲ ಸರಿ ಹೋಗುತ್ತೆ ಅಂತ ಕೊನೆಗೂ ಎಂಪರರ್ ಹತ್ರ ಲೂಕ್ ನ ಕರ್ಕೊಂಡು ಹೋಗ್ತಾನೆ ಡಾರ್ತ್ ವೇಡರ್. ಇನ್ನೊಂದ್ ಕಡೆ ಹಾನ್, ಲಿಯಾ, ಚುಬಾಕಾ ಮತ್ತೆ ಎವಾಕ್ ಜೀವಿಗಳು ಸೇರ್ಕೊಂಡು ಜನರೇಟರ್ ಹತ್ರ ಬಂದಿದ್ದಾರೆ. ಇಲ್ಲಿ ಸ್ಟಾರ್ಮ್ ಟ್ರೂಪರ್ಸ್ ನ ಡಿಸ್ಟ್ರಾಕ್ಟ್ ಮಾಡೋಕೆ ಒಬ್ಬ ಇವಾಕ್ ಹೋಗಿ ಇವರ ಫ್ಲೈಯಿಂಗ್ ವೆಹಿಕಲ್ ತಗೊಂಡು ಎಸ್ಕೇಪ್ ಆಯ್ತು. ಇದನ್ನ ಹಿಡಿಯೋಕೆ ಹಿಂದೆನೆ ಸ್ಟಾರ್ಮ್ ಟ್ರೂಪರ್ಸ್ ಹೋದಾಗ ಹಾನ್, ಲಿಯಾ, ಚುಬಾಕಾ ಮತ್ತೆ ಬೇರೆ ರೆಬಲ್ಸ್ ಎಲ್ಲ ಜನರೇಟರ್ ಒಳಗೆ ನುಗ್ಗಿ ಇನ್ನೇನ್ ಜನರೇಟರ್ ನ ನಾಶ ಮಾಡ್ಬೇಕು ಅನ್ನೋ ಅಷ್ಟರಲ್ಲೇ ತುಂಬಾನೇ ಜನ ಸ್ಟಾರ್ಮ್ ಟ್ರೂಪರ್ಸ್ ಬಂದು ಇವರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಹೇಗೆ ಇಷ್ಟೊಂದು ಜನ ಸಡನ್ ಆಗಿ ಬಂದ್ರು ಅಂದ್ರೆ ಇದು ಎಂಪರರ್ ನ ಪ್ಲಾನ್. ಈ ಕಡೆ ಲೂಕ್ ನ ಡಾರ್ತ್ ವೇಡರ್ ಎಂಪರರ್ ಹತ್ರ ಕರ್ಕೊಂಡು ಬಂದಾಗ ಲೂಕ್ಗೆ ಎಂಪರರ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನೀನು ನಮ್ ಜೊತೆ ಸೇರ್ಕೊಳ್ಳಿಲ್ಲ ಅಂದ್ರೆ ರೆಬೆಲ್ಸ್ ಎಲ್ಲರೂ ಸಾವನ್ನಪ್ತಾರೆ ಅಂತ. ಹೇಗೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಸದ್ಯಕ್ಕೆ ಎಲ್ಲರಿಗಿಂತ ಪವರ್ಫುಲ್ ಆಗಿರೋದು ಎಂಪರರ್ ಫೋರ್ಸ್ ನ ಯೂಸ್ ಮಾಡೋದ್ರಲ್ಲಿ. ಅಷ್ಟೇ ಅಲ್ಲ, ಭವಿಷ್ಯವನ್ನ ಕೂಡ ಇವರು ಮೊದಲೇ ನೋಡಿರೋದ್ರಿಂದ ರೆಬೆಲ್ಸ್ ಬರೋದು ಮೊದಲೇ ಗೊತ್ತಾಗಿ ಎಲ್ಲಾ ಕಡೆ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ. ರೆಬೆಲ್ಸೇ ದಾಳಿ ಮಾಡೋಕ್ ಬಂದು ಟ್ರ್ಯಾಪ್ಗೆ ಸಿಗಾಕೊಡೋ ಹಾಗೆ ಎಲ್ಲಾ ವ್ಯವಸ್ಥೆ ಮೊದಲೇ ಮಾಡಿಟ್ಟಿದ್ದಾರೆ ಎಂಪರರ್. ಇವ್ರು ಅನ್ಕೊಂಡಿರೋ ರೀತಿ ಲ್ಯಾಂಡೋ ತನ್ನ ರೆಬೆಲ್ಸ್ ಟೀಮ್ ಜೊತೆ ಡೆತ್ ಸ್ಟಾರ್ ನ ನಾಶ ಮಾಡೋಕೆ ಬಂದು ಇದರ ಸುತ್ತ ಇರೋ ಶೀಲ್ಡ್ ಅನ್ನ ಹಾನ್ ನ ಟೀಮ್ ಅವರು ಆಫ್ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಇವರು ಆಲ್ರೆಡಿ ಡೆತ್ ಸ್ಟಾರ್ ಹತ್ರ ಬಂದಿರೋದ್ರಿಂದ ಎಂಪರರ್ ನ ಫೈಟರ್ ಶಿಪ್ಸ್ ಬಂದು ಇವರ ಮೇಲೆ ದಾಳಿ ಮಾಡ್ತಾರೆ. ಹಾಗಾಗಿ ಮತ್ತೆ ಈಗ ಇಲ್ಲಿ ಯುದ್ಧ ಶುರು ಆಯ್ತು. ಇಷ್ಟೇ ಅಲ್ಲ, ಎಂಡೋರ್ ಒಳಗೂ ಕೂಡ ಯುದ್ಧ ನಡೀತಾ ಇದೆ ಜನರೇಟರ್ ಹತ್ರ. ಯಾಕೆ ಅಂದ್ರೆ ಹಾನ್, ಲಿಯಾ, ಚುಬಾಕಾನ ಅರೆಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಎವಾಕ್ ಜೀವಿಗಳೆಲ್ಲ ಬಂದು ಸ್ಟಾರ್ಮ್ ಟ್ರೂಪರ್ಸ್ ಮೇಲೆ ದಾಳಿ ಮಾಡಿದವೆ. ಇವರು ತುಂಬಾನೇ ಹೊತ್ತು ಫೈಟ್ ಮಾಡಿ ಎಲ್ಲಾ ಸ್ಟಾರ್ಮ್ ಟ್ರೂಪರ್ಸ್ ನ ಸಾಯಿಸಿ ನಂತರ ಇಂಪೀರಿಯಲ್ ವಾಕರ್ಸ್ ನ ಮೇಲೂ ಕೂಡ ದಾಳಿ ಮಾಡ್ತಾರೆ. ಈಗ ಜನರೇಟರ್ ಇರೋ ರೂಮ್ ಒಳಗೆ ಕುತ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ತಿದ್ದವ್ರನ್ನ ಗನ್ ತೋರಿಸಿ ಹೆದರಿಸಿ ಹೊರಗೆ ಕರ್ಕೊಂಡ್ ಬರ್ತಾರೆ. ನಂತರ ಹಾನ್ ಜನರೇಟರ್ ಇರೋ ಜಾಗಕ್ಕೆ ಹೋಗಿ ಬಾಂಬ್ ಗಳನ್ನ ಫಿಕ್ಸ್ ಮಾಡಿ ಹೊರಗೆ ಬಂದು ಇಡೀ ಜನರೇಟರ್ ಇರೋ ಜಾಗವನ್ನೇ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಜನರೇಟರ್ ನಾಶ ಆಗಿ ಡೆತ್ ಸ್ಟಾರ್ ನ ಸುತ್ತ ಇರೋ ಶೀಲ್ಡ್ ಕೂಡ ಆಫ್ ಆಗ್ತಿದ್ದಂಗೆ ಲ್ಯಾಂಡೋ ಮತ್ತೆ ಬೇರೆ ರೆಬಲ್ಸ್ ಎಲ್ಲ ಡೆತ್ ಸ್ಟಾರ್ ನ ನಾಶ ಮಾಡೋಕೆ ಬರ್ತಾ ಇದ್ದಾರೆ. ಅದೇ ಈ ಕಡೆ ಎಂಪರರ್ ಲೂಕ್ ಹತ್ರ ಇರೋ ಲೈಟ್ ಸೇಬರ್ ನ ಕಿತ್ಕೊಂಡು ಕೂತಿದ್ದಾರೆ. ಮತ್ತೆ ಇವನನ್ನ ಡಾರ್ಕ್ ಫೋರ್ಸ್ ನ ಕಡೆ ಕರ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ನೀನು ನನ್ನ ಜೊತೆ ಸೇರ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಫ್ರೆಂಡ್ಸ್ ಮತ್ತೆ ರೆಬಲ್ಸ್ ಎಲ್ಲರನ್ನ ಕೂಡ ನಾಶ ಮಾಡ್ಬಿಡ್ತೀನಿ, ಅವರ ಮೇಲೆ ಈಗಲೇ ದಾಳಿ ಮಾಡಿಸ್ತೀನಿ ಅಂತ ಡೆತ್ ಸ್ಟಾರ್ ಅಲ್ಲಿರೋ ವೆಪನ್ಸ್ ಇಂದ ರೆಬಲ್ಸ್ ನ ಸ್ಪೇಸ್ ಶಿಪ್ ಮೇಲೆ ದಾಳಿ ಮಾಡ್ತಾರೆ. ಮತ್ತೆ ಒಂದು ಸ್ಪೇಸ್ ಶಿಪ್ ನ ಡ್ಯಾಮೇಜ್ ಕೂಡ ಮಾಡ್ತಾರೆ. ಇದರಿಂದ ಲೂಕ್ಗೆ ಸ್ವಲ್ಪನೇ ಕೋಪ ಬರ್ತಾ ಇದೆ. ಇದೇ ಎಂಪರರ್ಗೂ ಕೂಡ ಬೇಕು. ಕೋಪ ಬರ್ಲಿ ಬಿಡು, ನನ್ನ ವಿರುದ್ಧ ಸೇಡ್ ತೀರ್ಸ್ಕೋ, ಈ ಲೈಟ್ ಸೇಬರ್ ನ ತಗೊಂಡು ನನ್ನ ಮೇಲೆ ದಾಳಿ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವನು ಕೋಪದಲ್ಲಿ ದ್ವೇಷಕ್ಕೋಸ್ಕರ ಫೋರ್ಸ್ ನ ಯೂಸ್ ಮಾಡ್ಕೊಂಡು ಫೈಟ್ ಮಾಡೋಕೆ ಶುರು ಮಾಡಿದ್ರೆ ಆಗ್ಲೇ ಅವನು ಡಾರ್ಕ್ ಫೋರ್ಸ್ ನ ಕಡೆ ಬರೋದು ಅಂತ. ಯಾಕಂದ್ರೆ ಹಿಂದಿನ ಪಾರ್ಟ್ಸ್ ಅಲ್ಲಿ ನಮ್ಗೆ ಗೊತ್ತಾಗಿದೆ ಸ್ನೇಹಿತರೆ, ಜೆಡೈ ಯೋಧರು ಯಾವತ್ತು ಫೋರ್ಸ್ ನ ಬೇಕು ಅಂತ ಬೇರೆಯವ್ರ ಮೇಲೆ ದಾಳಿ ಮಾಡೋಕೋಸ್ಕರ, ದ್ವೇಷಕ್ಕೆ ಅಥವಾ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ಯೂಸ್ ಮಾಡಲ್ಲ, ಕೇವಲ ತಮ್ಮ ಡಿಫೆನ್ಸ್ ಗೋಸ್ಕರ ಯೂಸ್ ಮಾಡೋದು. ಈಗ ತುಂಬಾನೇ ಹೊತ್ತು ಲೂಕ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೆ, ಆದ್ರೆ ಕೋಪ ಕಂಟ್ರೋಲ್ ಆಗೋದೇ ಇಲ್ಲ. ಕೊನೆಗೂ ಇವನು ತನ್ನ ಫೋರ್ಸ್ ನ ಉಪಯೋಗಿಸ್ಕೊಂಡು ಲೈಟ್ ಸೇಬರ್ ನ ತಗೊಂಡು ಎಂಪರರ್ ಮೇಲೆ ದಾಳಿ ಮಾಡೋಕೆ ಹೋಗ್ತಾನೆ. ಆದ್ರೆ ಡಾರ್ತ್ ವೇಡರ್ ಇವನನ್ನ ತಡಿತಾನೆ. ಡಾರ್ತ್ ವೇಡರ್ ಮತ್ತೆ ಲೂಕ್ ಇಬ್ರು ಮತ್ತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಈಗ ಲೂಕ್ಗೆ ತುಂಬಾನೇ ಕೋಪ ಬಂದಿರೋದ್ರಿಂದ ಡಾರ್ತ್ ವೇಡರ್ಗೆ ಚೆನ್ನಾಗಿ ಹೊಡೆದು ಈ ಬಾರಿ ಲೂಕ್ ತನ್ನ ಲೈಟ್ ಸೇಬರ್ ಇಂದ ಇವನ ಕೈಯನ್ನ ಕಟ್ ಮಾಡ್ಬಿಡ್ತಾನೆ. ಈಗ ಎಂಪರರ್, ನೀನು ಒಳ್ಳೆ ಕೆಲಸನೇ ಮಾಡ್ತಾ ಇದ್ಯಾ, ನೋಡು ನಿನ್ನ ಕೋಪ ಮತ್ತೆ ದ್ವೇಷ ನಿನ್ನನ್ನು ಎಷ್ಟು ಪವರ್ಫುಲ್ ಆಗಿ ಮಾಡಿದೆ, ಈಗ ಡಾರ್ಕ್ ಸೈಡ್ ಗೆ ಬಾ, ನನ್ನ ಜೊತೆ ಇರು ಅಂತ ಹೇಳಿದಾಗ ಲೂಕ್ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡು ನಾನು ಯಾವತ್ತೂ ಡಾರ್ಕ್ ಸೈಡ್ ಗೆ ಬರಲ್ಲ, ನಾನು ಜೆಡೈ ಆಗಿದ್ದೀನಿ ಅಂತ ಹೇಳ್ತಾನೆ. ಇದರಿಂದ ಎಂಪರರ್ಗೆ ತುಂಬಾನೇ ಕೋಪ ಬರುತ್ತೆ. ಹಾಗಾಗಿ ಇವರು ತಮ್ಮ ಪವರ್ಸ್ ನ ಯೂಸ್ ಮಾಡ್ಕೊಂಡು ಲೂಕ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರು ತಮ್ಮ ಲೈಟ್ನಿಂಗ್ ಸ್ಟ್ರೈಕ್ ಮತ್ತೆ ಎಲೆಕ್ಟ್ರಿಕಲ್ ಪವರ್ಸ್ ಇಂದ ದಾಳಿ ಮಾಡಿದಾಗ ಇದನ್ನ ಲೂಕ್ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ. ಇದೇ ರೀತಿ ಎಂಪರರ್ ತಮ್ಮ ಪವರ್ಸ್ ಇಂದ ಲೂಕ್ಗೆ ಒಂದೇ ಸಮ ಟಾರ್ಚರ್ ಕೊಡ್ತಿರೋದು ಡಾರ್ತ್ ವೇಡರ್ಗೆ ನೋಡೋಕಾಗಲ್ಲ. ಹಾಗಾಗಿ ಇವನ ಒಳಗಿರೋ ತಂದೆ ಜೀವನ್ ತಗೊಂಡು ಇವನು ಎಂಪರರ್ ನ ಒಂದೇ ಕೈಯಲ್ಲಿ ಎತ್ಕೊಂಡು ಮೇಲಿಂದ ಕೆಳಗೆ ಬಿಸಾಕ್ಬಿಡ್ತಾನೆ. ಇದರಿಂದ ಎಂಪರರ್ ಏನೋ ಸಾವನ್ನಪ್ಪಿದ್ರು. ಆದ್ರೆ ಅವರನ್ನ ಮುಟ್ಟಾಗ ಅವರ ಪವರ್ಸ್ ತಡೆಯೋಕಾಗದೆ ಡಾರ್ತ್ ವೇಡರ್ ಆಗ್ಲೇ ಸಾಯೋ ಸ್ಟೇಜ್ ಗೆ ಬಂದ್ಬಿಟ್ಟಿದ್ದಾನೆ.
ಬರ್ತಾನೆ. ಡಾರ್ತ್ ವೇಡರ್ ಲೂಕ್ಗೆ ಹೇಳ್ತಾನೆ, ನನ್ನ ಮಾಸ್ಕ್ ತೆಗಿ, ಕೊನೆ ಬಾರಿ ನಾನು ನಿನ್ನ ಮುಖವನ್ನ ನೀಟಾಗಿ ನೋಡ್ಬೇಕು ಅಂದಾಗ ಲೂಕ್ ಡಾರ್ತ್ ವೇಡರ್ನ ಮಾಸ್ಕ್ ತೆಗೆದಾಗ ಮೊದಲನೇ ಬಾರಿ ಇವನ ಮುಖ ಎಷ್ಟು ಭಯಾನಕವಾಗಿದೆ ಅಂತ ನಾವು ನೋಡ್ತೀವಿ. ಅದಕ್ಕೋಸ್ಕರನೇ ಅವನು ಮಾಸ್ಕ್ ಹಾಕೊಂತಾನೆ. ಈಗ ಡಾರ್ತ್ ವೇಡರ್ ತನ್ನ ಮಗನನ್ನ ಕಣ್ತುಂಬ ನೋಡಿ ಕೊನೆಗೂ ಸಾವನ್ನಪ್ತಾನೆ. ಇನ್ನೊಂದ್ ಕಡೆ ಲ್ಯಾಂಡೋ ಮತ್ತೆ ಬೇರೆ ರೆಬೆಲ್ಸ್ ಎಲ್ಲ ಡೆತ್ ಸ್ಟಾರ್ ನ ಒಳಗೆ ನುಗ್ಗಿ ಇದರ ಇಂಜಿನ್ ಅಂದ್ರೆ ರಿಯಾಕ್ಟರ್ ನ ಮೇಲೆ ಫೈರ್ ಮಾಡ್ತಿದ್ದಾರೆ. ಇದರಿಂದ ಇದು ಸ್ವಲ್ಪನೇ ಬ್ಲಾಸ್ಟ್ ಆಗೋದಕ್ಕೆ ಶುರು ಆದಾಗ ಎಲ್ಲರೂ ಈ ಜಾಗದಿಂದ ತಪ್ಪಿಸ್ಕೊಂತಾರೆ. ಲೂಕ್ ಕೂಡ ತನ್ನ ತಂದೆಯ ಡೆಡ್ ಬಾಡಿ ತಗೊಂಡು ಇಲ್ಲಿಂದ ಹೊರಡ್ತಿದ್ದಂಗೆ ಇಡೀ ಡೆತ್ ಸ್ಟಾರ್ ಪೂರ್ತಿ ಒಂದೇ ಸಲ ಬ್ಲಾಸ್ಟ್ ಆಗೋಗುತ್ತೆ. ಕೊನೆಗೂ ಡೆತ್ ಸ್ಟಾರ್ ನಾಶ ಆಯ್ತು. ಅದರಲ್ಲಿರೋ ಎಂಪರರ್ ಮತ್ತೆ ಡಾರ್ತ್ ವೇಡರ್ ಎಲ್ಲರೂ ಸಾವನ್ನಪ್ಪಿರ್ತಾರೆ ಅಂತ ರೆಬೆಲ್ಸ್ ಅನ್ಕೊಂಡು ತುಂಬಾನೇ ಖುಷಿಯಾಗಿದ್ದಾರೆ. ಮತ್ತೆ ನಮ್ಮ ಬ್ರಹ್ಮಾಂಡದಲ್ಲಿ ಆಳ್ವಿಕೆ ನಡೆಸೋರು ಯಾರು ಇಲ್ಲ, ಶಾಂತಿಯಿಂದ ಬದುಕಬಹುದು ಅಂತ. ಲೂಕ್ ಲ್ಯಾಂಡೋರ್ಗೆ ಬಂದು ತನ್ನ ತಂದೆ ಡಾರ್ತ್ ವೇಡರ್ ನ ಶವಕ್ಕೆ ಅಂತ್ಯಕ್ರಿಯೆ ಮಾಡಿ ಮುಗಿಸಿ ವಾಪಸ್ ತನ್ನ ಫ್ರೆಂಡ್ಸ್ ಹತ್ರ ಬರ್ತಾನೆ. ಎಲ್ಲರೂ ಈಗ ಖುಷಿಯಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹಬ್ಬ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದನ್ನ ಓಬಿ ವ್ಯಾನ್ ಕೆನೋಬಿ, ಯೋಡಾ ಮತ್ತೆ ಡಾರ್ತ್ ವೇಡರ್ ನ ಆತ್ಮ ನೋಡ್ತಾ ಇದ್ದಾರೆ. ಆದ್ರೆ ಡಾರ್ತ್ ವೇಡರ್ ಇಲ್ಲಿ ಡಾರ್ತ್ ವೇಡರ್ ಆಗಿ ಬದಲಾಗೋಕ್ಕೂ ಮುಂಚೆ ಅನಾಕಿನ್ ಸ್ಕೈವಾಕರ್ ಆಗಿದ್ರಲ್ಲ, ಆ ರೂಪದಲ್ಲಿ ಬಂದು ನಿಂತ್ಕೊಂಡು ತಮ್ಮ ಮಕ್ಕಳು ಖುಷಿ ಪಡ್ತಿರೋದನ್ನ ನೋಡಿ ಇವರು ಕೂಡ ಖುಷಿ ಪಡ್ತಿದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈಗ ಮುಂದೆ ಸ್ನೇಹಿತರೆ ಸ್ಟಾರ್ ವಾರ್ಸ್ ಸೀರೀಸ್ ಅಲ್ಲಿ ಇನ್ನ 6 ಮೂವೀಸ್ ಇದೆ. ಆದ್ರೆ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರೋ 2 ಪಾರ್ಟ್ಸ್ಗೂ ಕೂಡ ತುಂಬಾನೇ ಕಡಿಮೆ ವ್ಯೂಸ್ ಬಂದಿದೆ. ಹಾಗಾಗಿ ಈ ಸೀರೀಸ್ ನ ಮುಂದುವರ್ಸೋದಾ ಬೇಡವಾ ಅಂತ ನೀವೇ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ಗೆ ಈ ಮೂವೀಸ್ ಇಷ್ಟ ಆಗ್ತಿಲ್ಲ ಅಂದ್ರೆ ಖಂಡಿತ ಈ ಸೀರೀಸ್ ನ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.